ಕೆಆರ್ ನಗರ ಕಿಡ್ನಾಪ್ ಕೇಸ್ಗೆ ಸಂಬಂಧಿಸಿದಂತೆ ಒಂದೆಡೆ ಬೇಲ್ ಅರ್ಜಿ ಹಾಕಿ ಬೇಲ್ನ ನಿರೀಕ್ಷೆಯಲ್ಲಿ A1 HD ರೇವಣ್ಣ ಕಾಯ್ತಾ ಇದ್ರೆ, ಮತ್ತೊಂದೆಡೆ ಇದೇ ಕೇಸ್ನಲ್ಲಿ ಮೇಜರ್ ಆದಂತ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಕೆಆರ್ ನಗರ ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಂತ್ರಸ್ತೆಯನ್ನ ವಶಕ್ಕೆ ಪಡೆದಿದ್ದು ಹುಣಸೂರಿನ ಮನೆಯೊಂದರಲ್ಲಿ. ಹುಣಸೂರಿನ ಮನೆಯಲ್ಲಿ ಅವರನ್ನ ರಕ್ಷಿಸಲಾಯಿತು. ನ್ಯೂಸ್ ಫಸ್ಟ್ಗೆ ಸಂತ್ರಸ್ತೆಯ ಸಂಬಂಧಿಕರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೇ 4ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ನಮ್ಮ ಮನೆಗೆ ಸಂತ್ರಸ್ತೆ ಬಂದಿದ್ರು. ನಮ್ಮ ಬಳಿ ಸಂತ್ರಸ್ತೆ ಆಸ್ಪತ್ರೆಗೆ ಬಂದಿದ್ದಾಗಿ ಹೇಳಿದ್ರು. ನಂತರ ನಾವು ಒಳಗೆ ಕರ್ಕೊಂಡು ಹೋಗಿ ಅವರಿಗೆ ಉಪಚಾರ ಮಾಡಿದ್ವಿ. ನಮ್ಮ ಫೋನ್ನಿಂದ ಮಗಳಿಗೆ ಫೋನ್ ಮಾಡಿದ್ರು, ಅಳಿಯಂದಿರ ಜೊತೆ. ಆ ನಂತರ SIT ಪೊಲೀಸರು ಬಂದರು. ಸೊ ಅಲ್ಲಿಗೆ ಒಂದು ಗೊತ್ತಾಗ್ತಾ ಇದೆ, ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗಿರ್ಲಿಲ್ವಾ? ಹಂಗಿದ್ರೆ ಕಿಡ್ನಾಪ್ ಮಾಡಿ ಎಲ್ಲೋ ಕೂಡಿಟ್ಟಿದ್ದಾರೆ ಅನ್ನೋದು ಆರೋಪ ಅಂತಾದ್ರೆ ಆ ಮಹಿಳೆಯೇ ಬಂದ್ರು ಅಂತಂದ್ರೆ ಏನರ್ಥ? ಸೊ ಬಹಳ ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸಿಗೆ ಸಂಬಂಧಿಸಿ. ಅವತ್ತು ಆಕ್ಚುಲಿ ಏನಾಯ್ತು ಇಲ್ಲಿ? ಆ್ಯಕ್ಚುಲಿ ಶನಿವಾರ ಆಗಿತ್ತು, ಅವತ್ತು ನಮ್ಮದು ವಾರ ಇತ್ತು. ಅದರಿಂದ 12:30 ಅಷ್ಟೇ ಅವರು ಬಂದು ನಾನು ಒಳಗಡೆ ಇದ್ದೆ. ನಮ್ಮ ಮನೆಯವರು ಅಂದ್ರೆ ಸಂತ್ರಸ್ತ ನಿಮ್ಮ ಮನೆಗೆ ಬಂದ್ರ ಅವರು? ಅದು ಸಂಬಂಧಿ ಏನೋ ನಿಮ್ಗೆ ಅವರು? ಅಲ್ಲ ಸಾಮಾನ್ರೆ ಕೂಗುದ್ರಲ್ಲ, ಹುಚ್ಚಿರ್ತಿದ್ರಲ್ಲ, ಕೂಗುದ್ರು. ಕೂಗ್ದಾಗ ನಾನು ಒಳಗಡೆ ಇದ್ನೆಲ್ಲ ಬಂದೆ. ಆಗ ಕಾಲಿಗೆ ನೀರು ಕೊಟ್ಟೆ, ಒಳಗಡೆ ಬಂದರು. ಚಾಪಿ ಹಾಕೊಟ್ಟೆ. ಚಾಪಿ ಹಾಕೊಟ್ಟಾಗ ಕೂತ್ಕೊಂಡ್ರು. ಕೂತ್ಕೊಂಡು ಒಂದು ಅರ್ಧ ಗಂಟೆ, ಒಂದು 5 ನಿಮಿಷ ಆಮೇಲೆ ಜ್ಯೂಸ್ ಗೀಸ್ ಮಾಡಿಕೊಟ್ಟೆ. ಒಂದು 5 ನಿಮಿಷ ಆಮೇಲೆ ನಮ್ಮ ಮನೆಯವ್ರ ಹತ್ರ ಫೋನ್ ಮಾಡಬೇಕು ಅಂದರು. ನನ್ನ ಮಗಳ ಜೊತೆ ಮಾತಾಡಬೇಕು, ಫೋನ್ ಕೊಡೋದು. ನನ್ನ ಹತ್ರ ಫೋನ್ ಇರ್ತಿಲ್ಲ, ನಮ್ಮ ಮನೆಯವ್ರ ಹತ್ರ ಫೋನ್ ಇಸ್ಕೊಂಡು ಕೊಟ್ಟೆ. ಆಗ ಕೊಟ್ಟಾಗ ನಮ್ಮ ಅಪ್ಪಗೆ ಮಾಡಿಕೊಟ್ಟೆ. ನಮ್ಮ ಅಪ್ಪ ತಗೊಂಡು ಕೊಟ್ಟರು. ಅವರು ನಾ ಕೊಟ್ಟಾಗ ಎಷ್ಟೊತ್ತಿದ್ರು ಸುಮಾರು ಇಲ್ಲ ಅವರು? ಸುಮಾರು 1 ಗಂಟೆ ಟೈಮ್ ಇದು. ಯಾರು ಅವ್ರ ಮಕ್ಳ ಜೊತೆ ಫೋನಲ್ಲಿ ಮಾತಾಡಿದ್ರ? ಅವ್ರ ಮಗಳ ಜೊತೆ ಮಾತಾಡೋರೆ ಹಿಂದ್ಗಡೆ ಕುತ್ಕೊಂಡು, ನಮ್ಮ ಮನೆಯೊಳಗೆ ಮಾತಾಡಲಿಲ್ಲ. ಆಗ ನಮ್ಮ ಅಪ್ಪ ತಗೊಂಡು ಕೊಟ್ಟಾಗ 1 ಗಂಟೆ ಟೈಮು ಅವ್ರ ಮಗಳ ಜೊತೆ ಒಂದು ಅರ್ಧ ಗಂಟೆ ಟೈಮು ಮಾತಾಡೋರು ಹಿಂದ್ಗಡೆ. ಆಗ ಅಳಿದೀರು ಬಂದರು ಸಡನ್ನಾಗಿ ಇಬ್ಬರು ಅಳಿದೀರು ಬಂದು ಹೋಗಿ ಪೊಲೀಸರು ಫೋನ್ ಮಾಡಿದ್ರು. ಪೊಲೀಸರು ಬಂದು ಕರ್ಕೊಂಡು ಹೋದ್ರು. ನಿಮ್ಗೆ ಗೊತ್ತಿತ್ತ ಈ ಥರ ಒಂದು ಪ್ರಕರಣ ಆಗಿದೆ, ಈ ಥರದೊಂದು ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಾಯಿ ಕಾಣೆ ಆಗಿದ್ದಾರೆ, ಆ ಥರದ್ದು ಏನು ಗೊತ್ತಿಲ್ಲ? ಎಷ್ಟೊತ್ತಿದ್ರು ಸುಮಾರು? 1 ಗಂಟೆ ಟೈಮ್ ಇದ್ರು. ಹೌದಾ? ಆಮೇಲೆ ಏನಾಯ್ತು? ಏನಾಯ್ತು ಗೊತ್ತಿಲ್ಲ. ಅವ್ರು ಇವರು ಕರ್ಕೊಂಡು ಹೋಗಿದ್ದಾರ ಅವ್ರನ್ನ? ಪೊಲೀಸರು ಕರ್ಕೊಂಡು ಹೋದ್ರ? ಹೇಳಿ ಸರ್, ಏನಾಯ್ತು ಸರ್ ಅವತ್ತು? ಸರ್, ಶನಿವಾರ ಆಗಿರೋದ್ರಿಂದ ನಾನು ಹೂಚುಚ್ಚುತ್ತಾ ಕೂತಿದ್ದೆ ಈಚೆ. ನಮ್ಮದು ಶನೇಶ್ವರ ಸ್ವಾಮಿದ ದೇವಾಲಯ. ಹಾಗಾಗಿ ಹೂಚುತ್ತಾ ಕುಂತಿದ್ದಾಗ ಆ ಯಮ್ಮ ಕೆಳಗಡೆಯಿಂದ ಬಂದರು. ಏನು ಸಮಾಚಾರ ಅಂತ ಕೇಳಿದಾಗ ಇಲ್ಲೇ ಆಸ್ಪತ್ರೆಗೆ ಬಂದಿದೆ ಅಂತ ಹೇಳ್ತಾ ಯಮ್ಮ. ನಮ್ಮ ಮಿಸ್ಸಸ್ ಅವ್ರ ಕರೆದು ಯಾರೋ ಬಂದಿದ್ದಾರೆ ನೋಡಪ್ಪ, ನಿಮ್ಮ ರಿಲೇಷನ್ ಅಂತ ಹೇಳಿದೆ. ಅವ್ರು ಬಂದು ಕೈ ಕಾಲಿಗೆಲ್ಲ ನೀರು ಕೊಟ್ಟಿದ್ದಾರೆ, ಒಳಗಡೆ ಕರ್ಕೊಂಡೋಗಿ ಜ್ಯೂಸ್ ಕೊಟ್ಟಿದ್ದಾರೆ. ಫೋನಲ್ಲಿ ಮಾತಾಡಬೇಕು ಅಂತ ನಾನು ಫೋನ್ನ ಇಸ್ಕೊಂಡಿದ್ದಾರೆ. ಫೋನಲ್ಲಿ ಮಾತಾಡಬೇಕಾದ್ರೆ ಒಂದು ಅರ್ಧ ಗಂಟೆ ಆದಮೇಲೆ ಅವ್ರು ಅಳಿಯಿಂದಿರು ಇಬ್ಬರಳನ್ನು ಬಂದರು. ಬಂದುಬಿಟ್ಟಿದ್ದೇನೆ, ಒಂದು 10 ನಿಮಿಷ ಏನೋ 1/4 ಗಂಟೆ ಆಗಿತ್ತೇನೋ. ಅಷ್ಟೊತ್ತಿಗೆಲ್ಲ ಪೊಲೀಸವ್ರು ಬಂದರು. ಪೊಲೀಸವ್ರು ಬಂದು ಒಳಗಡೆ ಮಾತಾಡ್ತಿದ್ರು. ಅದು ಹೇಗೆ ತುಂಬ ನುಗ್ಗಿ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ನೀವು ಗೊತ್ತಿತ್ತ ಪ್ರಕರಣ ಏನೋ ಈ ಥರ ಒಂದು ಏನು ಗೊತ್ತಿರಲಿಲ್ಲ ನಮಗೆ. ಹೌದಾ? ಈಗ ಇಲ್ಲಿ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿರೋದು ಆ ಥರದ್ದು ಏನಾದ್ರು ಗೊತ್ತಿಲ್ಲ? ಇಲ್ಲ, ಅದು ಏನು ಗೊತ್ತಿಲ್ಲ ನಮ್ಗೆ. ಅದೇನೋ ಗೊತ್ತಿಲ್ಲ. ಸುಮಾರು ಇಲ್ಲೊಂದು ಅರ್ಧ ಗಂಟೆ ಇದ್ರು ಅವರು? ಒಂದು 1/4 ಗಂಟೆ ಮೇಲೆ ಇದ್ರು. ಆಮೇಲೆ ಕರ್ಕೊಂಡು ಹೋದ್ರು. ಗಮನಿಸ್ತಾ ಇದ್ದೀರಿ, ಬಹಳ ಮೇಜರ್ ಆದಂಥ ಟ್ವಿಸ್ಟ್ ಇದು. ಕಾರಣ ಏನು ಅಂತಂದ್ರೆ, ಕಿಡ್ನಾಪ್ ಆಗಿರೋದು ಮಹಿಳೆ ಅನ್ನೋದು ದೂರು, ಕಿಡ್ನಾಪ್ ಮಾಡಿದ್ದು ರೇವಣ್ಣ ಅನ್ನೋದು ಆರೋಪ. ಹಂಗಿದ್ರೆ ಮಹಿಳೆಯೇ ಅವರ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ನಾನೇನೋ ಆಸ್ಪತ್ರೆಗೆ ಬಂದಿದ್ದೀನಿ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಆ ನಂತರ SIT ಅವರು ಬಂದು ಇವರನ್ನು ಅಲ್ಲಿಂದ ಕರ್ಕೊಂಡು ಹೋಗಿರೋದು. SIT ಅವರ ಪ್ರಕಾರ ಏನು, ಅವರನ್ನು ಕೂಡಿಡಲಾಗಿತ್ತು. ಕೂಡಿಟ್ಟಂಥ ಮಹಿಳೆಯನ್ನು ನಾವು ರಕ್ಷಣೆ ಮಾಡಿದ್ವಿ. ಆಸ್ಪತ್ರೆಗೆ ಬಂದ ಮಹಿಳೆ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ, ಸಂಬಂಧಿಕರ ಮನೆಯಿಂದ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ರಕ್ಷಣೆ ಹೆಂಗಾಯ್ತದು? ಕಿಡ್ನಾಪ್ ಹೆಂಗಾಗತ್ತದು? ಈ ಪ್ರಶ್ನೆ ಸಹಜವಾಗಿ ರೈಸ್ ಆಗತ್ತೆ. ಒಂದು ವೇಳೆ ಇಲ್ಲಿ ಮಾತನಾಡ್ತಾ ಇರೋರು ಆ ಮಹಿಳೆಯ ಸಂಬಂಧಿಕರು ಅಂತ ಹೇಳ್ತಾ ಇರುವಂಥ ವ್ಯಕ್ತಿಗಳು ಹೇಳ್ತಾ ಇರೋದು ನಿಜ ಅಂತಾದರೆ, ಗೊತ್ತಿಲ್ಲ ನಿಜವೇ ಅಂತಾದರೆ, ಇದು ಸ್ಕ್ರಿಪ್ಟೆಡ್ ಡ್ರಾಮಾ ಅನ್ನೋದು ಗೊತ್ತಾಗತ್ತೆ. ಕಂಪ್ಲೀಟ್ ಸ್ಕ್ರಿಪ್ಟೆಡ್ ಡ್ರಾಮಾ. ಬಟ್ ಬರೆದವ್ರು ಯಾರು? ಇದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಸಡನ್ನಾಗಿ ಇಬ್ಬರು ಹೇಳಿ, ಅವತ್ತು ಆಕ್ಚುಲಿ ಏನಾಯ್ತು ಇಲ್ಲಿ? ಆ್ಯಕ್ಚುಲಿ ಶನಿವಾರ ಆಗಿತ್ತು, ಅವತ್ತು ನಮ್ಮದು ವಾರ ಇತ್ತು. ಅದರಿಂದ 12:30 ಅಷ್ಟೇ ಅವರು ಬಂದು ನಾನು ಒಳಗಡೆ ಇದ್ದೆ. ನಮ್ಮ ಮನೆಯವರು ಅಂದ್ರೆ ಸಂತ್ರಸ್ತ ನಿಮ್ಮ ಮನೆಗೆ ಬಂದ್ರ ಅವರು? ಅದು ಸಂಬಂಧಿ ಏನೋ ನಿಮ್ಗೆ ಅವರು?
ಅಲ್ಲ ಸಾಮಾನ್ರಿ ಅವ್ರು ಹಾಂ 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 ಕೂಗುದ್ರಲ್ಲ ಹುಚ್ಚಿರ್ತಿದ್ರಲ್ಲ ಕೂಗುದ್ರು. ಹಾಂ ಕೂಗ್ದಾಗ ನಾನು ಒಳಗಡೆ ಇದ್ನೆಲ್ಲ ಬಂದೆ. ಹ್ಞೂ ಆಗ ಕಾಲಿಗೆ ನೀರು ಕೊಟ್ಟೆ, ಒಳಗಡೆ ಬಂದರು. ಚಾಪಿ ಹಾಕೊಟ್ಟೆ. ಚಾಪಿ ಹಾಕೊಟ್ಟಾಗ ಕೂತ್ಕೊಂಡ್ರು. ಕೂತ್ಕೊಂಡು ಒಂದು ಅರ್ಧ ಗಂಟೆ, ಒಂದು 5 ನಿಮಿಷ ಆಮೇಲೆ ಜ್ಯೂಸ್ ಗೀಸ್ ಮಾಡಿಕೊಟ್ಟೆ. ಒಂದು 5 ನಿಮಿಷ ಆಮೇಲೆ ನಮ್ಮ ಮನೆಯವ್ರ ಹತ್ರ ಫೋನ್ ಮಾಡಬೇಕು ಅಂದರು. ನನ್ನ ಮಗಳ ಜೊತೆ ಮಾತಾಡಬೇಕು, ಫೋನ್ ಕೊಡು. ನಾನು ನನ್ನ ಹತ್ರ ಫೋನ್ ಇರ್ತಿಲ್ಲ, ನಮ್ಮ ಮನೆಯವ್ರ ಹತ್ರ ಫೋನ್ ಇಸ್ಕೊಂಡು ಕೊಟ್ಟೆ. ಆಗ ಕೊಟ್ಟಾಗ ನಮ್ಮ ಅಪ್ಪಗೆ ಮಾಡಿಕೊಟ್ಟೆ. ನಮ್ಮ ಅಪ್ಪ ತಗೊಂಡು ಕೊಟ್ಟರು. ಅವ್ರು ನಾ ಕೊಟ್ಟಾಗ ಎಷ್ಟೊತ್ತಿದ್ರು ಸುಮಾರು ಇಲ್ಲ ಅವರು? ಸುಮಾರು 1 ಗಂಟೆ ಟೈಮ್ ಇದು. ಹಾಂ 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 ಯಾರು ಅವ್ರ ಮಕ್ಳ ಜೊತೆ ಫೋನಲ್ಲಿ ಮಾತಾಡಿದ್ರಾ? ಅವ್ರ ಮಗಳ ಜೊತೆ ಮಾತಾಡೋರೆ ಹಿಂದ್ಗಡೆ ಕುತ್ಕೊಂಡು ನಮ್ಮ ಮನೆಯೊಳಗೆ ಮಾತಾಡಲಿಲ್ಲ. ಆಗ ನಮ್ಮ ಅಪ್ಪ ತಕೊಂಡೋಗಿ ಕೊಟ್ಟಾಗ 1 ಗಂಟೆ ಟೈಮು ಅವ್ರ ಮಗಳ ಜೊತೆ ಒಂದು ಅರ್ಧ ಗಂಟೆ ಟೈಮು ಮಾತಾಡೋರು ಹಿಂದ್ಗಡೆ. ಆಗ ಅಳಿದೀರು ಬಂದರು ಸಡನ್ನಾಗಿ ಇಬ್ಬರು ಅಳಿದೀರು ಬಂದು ಹೋಗಿ ಪೊಲೀಸರಿಗೆ ಫೋನ್ ಮಾಡಿದ್ರು. ಪೊಲೀಸರು ಬಂದು ಕರ್ಕೊಂಡು ನಿಮ್ಗೆ ಗೊತ್ತಿತ್ತ ಈ ಥರ ಒಂದು ಪ್ರಕರಣ ಆಗಿದೆ, ಈ ಥರದ್ದೊಂದು ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಾಯಿ ಕಾಣೆ ಆಗಿದ್ದಾರೆ, ಆ ಥರದ್ದು ಏನಾದ್ರು ಗೊತ್ತಿಲ್ಲ? ಎಷ್ಟೊತ್ತಿದ್ರು ಸುಮಾರು? 1 ಗಂಟೆ ಟೈಮ್ ಇದ್ರು. ಹೌದಾ? ಆಮೇಲೆ ಏನಾಯ್ತು? ಏನಾಯ್ತು ಗೊತ್ತಿಲ್ಲ. ಅವ್ರು ಇವರು ಕರ್ಕೊಂಡು ಹೋಗಿದ್ದಾರ ಅವ್ರನ್ನ? ಪೊಲೀಸರು ಕರ್ಕೊಂಡು ಹೋದ್ರು. ಹೇಳಿ ಸರ್, ಏನಾಯ್ತು ಸರ್ ಅವತ್ತು? ಸರ್ ಶನಿವಾರ ಆಗಿರೋದ್ರಿಂದ ನಾನು ಹೂಚುಚ್ಚುತ್ತಾ ಕೂತಿದ್ದೆ ಈಚೆ. ನಮ್ಮದು ಶನೇಶ್ವರ ಸ್ವಾಮಿದ ದೇವಾಲಯ, ಹಾಗಾಗಿ ಹೂಚುತ್ತಾ ಕುಂತಿದ್ದಾಗ ಆ ಅಮ್ಮ ಕೆಳಗಡೆಯಿಂದ ಬಂದರು. ಏನು ಸಮಾಚಾರ ಅಂತ ಕೇಳಿದಾಗ ಇಲ್ಲೇ ಆಸ್ಪತ್ರೆಗೆ ಬಂದಿದೆ ಅಂತ ಹೇಳ್ತಾ ಅಮ್ಮ. ನಮ್ಮ ಮಿಸ್ಸಸ್ ಅವ್ರ ಕರೆದು ಯಾರೋ ಬಂದಿದ್ದಾರೆ ನೋಡಪ್ಪ, ನಿಮ್ಮ ರಿಲೇಷನ್ ಅಂತ ಹೇಳಿದೆ. ಅವ್ರು ಬಂದು ಕೈ ಕಾಲಿಗೆಲ್ಲ ನೀರು ಕೊಟ್ಟಿದ್ದಾರೆ, ಒಳಗಡೆ ಕರ್ಕೊಂಡೋಗಿ ಜ್ಯೂಸ್ ಕೊಟ್ಟಿದ್ದಾರೆ. ಫೋನಲ್ಲಿ ಮಾತಾಡಬೇಕು ಅಂತ ನನ್ನ ಫೋನ್ನ ಇಸ್ಕೊಂಡಿದ್ದಾರೆ. ಫೋನಲ್ಲಿ ಮಾತಾಡಬೇಕಾದ್ರೆ ಒಂದು ಅರ್ಧ ಗಂಟೆ ಆದಮೇಲೆ ಅವ್ರು ಅಳಿಯಿಂದಿರು ಇಬ್ಬರಳನ್ನು ಬಂದರು. ಬಂದುಬಿಟ್ಟಿದ್ದೇನೋ ಒಂದು 10 ನಿಮಿಷ ಏನೋ 1/4 ಗಂಟೆ ಆಗಿತ್ತೇನೋ. ಅಷ್ಟೊತ್ತಿಗೆಲ್ಲ ಪೊಲೀಸವ್ರು ಬಂದರು. ಪೊಲೀಸವ್ರು ಬಂದು ಒಳಗಡೆ ಮಾತಾಡ್ತಿದ್ರು. ಅದು ಹೇಗೆ ತುಂಬ ನುಗ್ಗಿ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ನೀವು ಗೊತ್ತಿತ್ತ ಪ್ರಕರಣ ಏನೋ ಈ ಥರ ಒಂದು ಆಗಿದೆ ಏನು ಇನ್ಸಿಡೆಂಟ್ ಅಂತ? ಗೊತ್ತಿರಲ್ಲ ನಮಗೆ. ಹೌದಾ? ಈಗ ಇಲ್ಲಿ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿರೋದು ಆ ಥರದ್ದು ಏನಾದ್ರು ಗೊತ್ತಿಲ್ಲ? ಇಲ್ಲ ಅದು ಏನು ಗೊತ್ತಿಲ್ಲ ನಮ್ಗೆ. ಅದೇನೋ ಗೊತ್ತಿಲ್ಲ. ಸುಮಾರು ಇಲ್ಲೊಂದು ಅರ್ಧ ಗಂಟೆ ಇದ್ರು ಅವರು? ಒಂದು 1/4 ಗಂಟೆ ಮೇಲೆ ಇದ್ರು. ಆಮೇಲೆ ಕರ್ಕೊಂಡು ಹೋದ್ರು ಅವ್ರು? ಹೌದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಅಲ್ಲಿ ಮಹಿಳೆಯನ್ನ ರಕ್ಷಿಸಿದಂತ ಮನೆಯವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಇಡೀ ಕೇಸಿಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ. ಯಾಕಂತಂದ್ರೆ ಮಹಿಳೆ ಕಿಡ್ನಾಪ್ ಆಗಿದ್ರು ಅಂತ ಇರೋದು ಆರೋಪ. SIT ಹೇಳ್ತಾ ಇರೋದು ಅದನ್ನೇ, ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಕೂಡಿಡಲಾಗಿತ್ತು ಅಂತ. ಇಲ್ಲ ಮಹಿಳೆಯವರು ಹೇಳ್ತಾರೆ, ಆ ಮನೆಯವರು ಹೇಳ್ತಾರೆ ಮಹಿಳೆಯೇ ಬಂದ್ರು, ಅವ್ರನ್ನ ಆನಂತರ ಪೊಲೀಸರು ಕರ್ಕೊಂಡು ಹೋದ್ರು ಅಂತ. ಸೊ ಇಲ್ಲಿ ರಕ್ಷಣೆ ಮಾಡಿದ್ ಯಾರು ಹಂಗಿದ್ರೆ? ಇದು ಸ್ಕ್ರಿಪ್ಟೆಡ್ ಹಂಗಿದ್ರೆ ಚಂದ್ರಮೋಹನ್? ಆ ರೀತಿಯ ಅನುಮಾನಗಳು ಸಹಜವಾಗಿ ಮೂಡುತ್ತೆ ತಾನೆ? ಹೌದು ರಕ್ಷತ್, ಈಗ ಮುಖ್ಯವಾಗಿ SIT ಪೊಲೀಸ್ ಅಧಿಕಾರಿಗಳು ಕೋರ್ಟ್ಗೆ ಕೊಟ್ಟಿರುವಂಥ ಮಾಹಿತಿಗೂ ಆದರೆ ವಾಸ್ತವವಾಗಿ ನಡೆದಂಥ ಘಟನೆ ಏನು ಅಂತ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ಮತ್ತು ಪ್ರಶ್ನೆಗಳು ಕೂಡ ಈ ಕಿಡ್ನಾಪ್ ಪ್ರಕರಣದಲ್ಲಿ ಉದ್ಭವ ಆಗುತ್ತೆ. ಮುಖ್ಯವಾಗಿ JDSನ ನಾಯಕ ಸಾರಾ ಮಹೇಶ್ ಅವರೇ ಈ ಒಂದು ಕಿಡ್ನಾಪ್ ಪ್ರಕರಣ ನಡೆದಿದೆ ಅಂತ ಹೇಳಿ SIT ಅಧಿಕಾರಿಗಳು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡು ಬಳಿಕ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಮಹಿಳೆಯನ್ನ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯ ರಾಜಗೋಪಾಲ್ ಅವರ ತೋಟದ ಮನೆಯಿಂದ ರಕ್ಷಣೆಯನ್ನು ಮಾಡಿಲ್ಲ, ಬದಲಿಗೆ ಆಕೆ ಅವರ ಸಂಬಂಧಿಕರ ಮನೆಯಲ್ಲಿದ್ದರು, ಸಂಬಂಧಿಕರ ಮನೆಗೆ ಹೋಗಿದ್ರು, ಅಲ್ಲಿಂದ SIT ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳಿ ಸಾಕ್ಷ್ಯಾಧಾರಗಳು ಇವೆ ಅನ್ನೋ ಒಂದು ಮಾತನ್ನ ಸಾರಾ ಮಹೇಶ್ ಅವರೇ ಹೇಳಿದ್ರು. ಆದ್ರೆ ಈಗ ಇದಕ್ಕೆ ಪುಷ್ಟಿ ಕೊಡುವಂತ ನಿಟ್ಟಿನಲ್ಲೇ ಈಗ ಸಂತ್ರಸ್ತ ಮಹಿಳೆಯ ಸಂಬಂಧಿಕರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸಂತ್ರಸ್ತ ಮಹಿಳೆಯ ಸಂಬಂಧಿಕರು ಇರೋದು ಹುಣಸೂರು ತಾಲೂಕಿನಲ್ಲೇನೆ. ಹುಣಸೂರು ತಾಲೂಕಿನಲ್ಲಿ ಇರೋ ನಮ್ಮ ಮನೆಗೆ ಈ ಸಂತ್ರಸ್ತ ಮಹಿಳೆ ಮೇ 4ನೇ ತಾರೀಕು ಬಂದಿದ್ರು. ನಾನು ಇಲ್ಲಿ ಆಸ್ಪತ್ರೆಗೆ ಬಂದಿದ್ದೀನಿ ಅಂತ ಹೇಳಿದ್ರು. ನಾವು ಮನೆ ಒಳಗಡೆ ಕರೆದು ಆಕೆಗೆ ಉಪಚಾರವನ್ನ ಮಾಡಿದ್ವಿ. ಅದಾದ ಬಳಿಕ ಆಕೆ ತನ್ನ ಮಕ್ಕಳಿಗೆ ಫೋನ್ ಮಾಡಬೇಕು ಅಂತೇಳಿ ಫೋನನ್ನು ತೆಗೆದುಕೊಂಡು ಮಾತನಾಡಿದ್ರು. ತಮ್ಮ ಅಳಿಯಂದಿರ ಜೊತೆಗೂ ಕೂಡ ಮಾತನಾಡಿದ್ರು. ಅದಾದ 1 ಗಂಟೆನಲ್ಲೇ ಅಳಿಯಂದಿರ ಜೊತೆಗೆ SIT ಪೊಲೀಸರು ನಮ್ಮ ಮನೆಗೆ ಬಂದು ಸಂತ್ರಸ್ತ ಮಹಿಳೆಯನ್ನ ಕರ್ಕೊಂಡು ಹೋದ್ರು, ನಮ್ಮ ಮನೆಯಿಂದಲೇ ಕರ್ಕೊಂಡು ಹೋದ್ರು. ಆದರೆ ನಮಗೆ ಈ ಕಿಡ್ನಾಪ್ ಪ್ರಕರಣದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅನ್ನುವ ಹೇಳಿಕೆಯನ್ನ ಈಗ ಸಂತ್ರಸ್ತ ಮಹಿಳೆಯ ಸಂಬಂಧಿಕರು ಕೊಟ್ಟಿದ್ದಾರೆ. ಒಂದು ವೇಳೆ ಇಲ್ಲಿ ಈಕೆಯನ್ನ ರೇವಣ್ಣನವರು ಹೇಳಿದಂಥ ವ್ಯಕ್ತಿಗಳು ಕಿಡ್ನಾಪ್ ಮಾಡಿಲ್ಲ ಅನ್ನೋದಾದ್ರೆ ಈಕೆ ತಾನಾಗಿನೇ ಈ ಸಂತ್ರಸ್ತ ಮಹಿಳೆ ಸಂಬಂಧಿಕರ ಮನೆಗೆ ಹೋದ್ರ, ಸಂಬಂಧಿಕರ ಮನೆಯಿಂದಲೇ SIT ಪೊಲೀಸರು ಆಕೆಯನ್ನ ಕರ್ಕೊಂಡು ಬೆಂಗಳೂರಿಗೆ ಬಂದ್ರ ಅಂತಕ್ಕಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಮುಖ್ಯವಾಗಿ ಇಲ್ಲಿಗ SIT ಅಧಿಕಾರಿಗಳು ಈ ಮೊದಲು ಹೇಳಿದ್ದೇನು ಅಂತ ಅಂದ್ರೆ ಹುಣಸೂರು ತಾಲೂಕಿನ ಕಾಳೇನಹಳ್ಳಿ ಗ್ರಾಮದ ರಾಜಗೋಪಾಲ್ ಅವರ ತೋಟದ ಮನೆಯಲ್ಲಿ ಈಕೆಯನ್ನ ಕಿಡ್ನಾಪ್ ಮಾಡಿ ಇಡಲಾಗಿತ್ತು, ಅಲ್ಲಿಂದ ಆಕೆಯನ್ನ ನಾವು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ರು. ಆದ್ರೆ ಇಲ್ಲಿ ಇದಕ್ಕೆ ವಿರುದ್ಧವಾದ ರೀತಿಯಿಂದಲೇ ಮಹಿಳೆಯ ತಾನಾಗಿಯೇ ಹುಣಸೂರು ತಾಲೂಕಿನಲ್ಲಿದ್ದಂಥ ತಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ಆ ಸಂಬಂಧಿಕರ ಮನೆಯಿಂದನೇ ಈಗ SIT ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳು ಕೂಡ ತಮ್ಮ ಬಳಿ ಇವೆ ಅಂತೇಳಿ ಸಾರಾ ಮಹೇಶ್ ಅವತ್ತು ಕೂಡ ಹೇಳಿದ್ರು. ಇವತ್ತು ಕೋರ್ಟ್ನಲ್ಲೂ ಕೂಡ HD ರೇವಣ್ಣ ಪರ ವಕೀಲ CV ನಾಗೇಶ್ ಅವರು ಕೂಡ
ಕೂಡ ಈ ಮಹಿಳೆಯನ್ನು ಕರ್ಕೊಂಡು ಬಂದ್ರ ಬಗ್ಗೆ 2 CCTV ನಲ್ಲಿ ವಿಡಿಯೋ ದಾಖಲಾಗಿತ್ತು. ಒಂದು ತರಕಾರಿ ಅಂಗಡಿನಲ್ಲಿ CCTV ವಿಡಿಯೋ ರೆಕಾರ್ಡ್ ಆಗಿತ್ತು, ಜೊತೆಗೆ ಬೇಕರಿನಲ್ಲೂ ಕೂಡ CCTV ವಿಡಿಯೋ ರೆಕಾರ್ಡ್ ಆಗಿತ್ತು. ಆ 2 ಸ್ಥಳಗಳ CCTVಯ DVR ಅನ್ನೇ SIT ಪೊಲೀಸರು ತೆಗೆದುಕೊಂಡು ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೋರ್ಟ್ಗೆ ಕೊಟ್ಟಿದ್ದಾರೆ. ಅಂದರೆ ಸಂಬಂಧಿಕರ ಮನೆಯಿಂದ ಕರ್ಕೊಂಡು ಬಂದಂಥ ವಿಡಿಯೋ ಅಲ್ಲಿನ ಸ್ಥಳೀಯ CCTVಗಳಲ್ಲಿ ದಾಖಲಾಗಿದ್ದರೂ ಕೂಡ ಈಗ SIT ಪೊಲೀಸರೇ ತಂದಿದ್ದಾರೆ. ಹೀಗಾಗಿ ಈಕೆನ ನಿಜಕ್ಕೂ ಕೂಡ ಕಿಡ್ನಾಪ್ ಮಾಡಲಾಗಿತ್ತಾ ಇಲ್ವೇ ಈಕೆನೆ ತಾನಾಗಿನೇ ಸ್ವಪ್ರೇರಣೆಯಿಂದಲೇ ಸಂಬಂಧಿಕರ ಮನೆಗೆ ಹೋಗಿದ್ರಾ ಅಥವಾ ಯಾರಾದರೂ ಕರ್ಕೊಂಡು ಹೋಗಿ ಅಲ್ಲಿಗೆ ಬಿಟ್ರಾ ಅನ್ನತಕ್ಕಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಏನಾದರೂ ಕೂಡ ರೇವಣ್ಣ ಅವರ ಆ ಬೆಂಬಲಿಗರೇ ರೇವಣ್ಣ ಅವ್ರನ್ನ ರಕ್ಷಣೆ ಮಾಡೋ ಉದ್ದೇಶದಿಂದ ಅಥವಾ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಕ್ಷಣೆ ಮಾಡುವಂಥ ಉದ್ದೇಶದಿಂದ ದುರುದ್ದೇಶದಿಂದಲೋ ಈಕೆಯನ್ನು ಕಿಡ್ನಾಪ್ ಮಾಡಿ ಸಂಬಂಧಿಕರ ಮನೆಗೆ ಕರ್ಕೊಂಡೋಗಿ ಬಿಟ್ಟಿರ್ಬೋದು ಅನ್ನತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಆದರೆ ಈಗ ಈಕೆ ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳು ಕೂಡ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈಗ ಕೋರ್ಟ್ ಕೂಡ ಈ ಮಹಿಳೆ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಕನ್ಸಿಡರ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈಗ ನಿರ್ಧಾರವನ್ನು ಮಾಡಬೇಕಾಗಿದೆ. ಈಗ ಕೋರ್ಟ್ ಕೂಡ ಮಹಿಳೆ ಈಗ ನಿನ್ನೆ ಬಿಡುಗಡೆ ಆದಂಥ ವಿಡಿಯೋದಲ್ಲಿರ್ತಕ್ಕಂಥ ಹೇಳಿಕೆಯನ್ನು ಪರಿಗಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತಲೇ ಇವತ್ತು ಹೇಳಿದೆ. ಆದರೆ ಈಗ ಅಂತಿಮವಾಗಿ ಈಗ ಕೋರ್ಟೆ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಸತ್ಯಾಂಶ ಏನು ಮತ್ತು ಈ ಮಹಿಳೆ ಕೊಟ್ಟಿರ್ತಕ್ಕಂಥ ವಿಡಿಯೋ ಹೇಳಿಕೆಯನ್ನು ಕನ್ಸಿಡರ್ ಮಾಡಬೇಕಾ ಇಲ್ವೇ SIT ಪರ ವಕೀಲರು ವಾದ ಮಾಡಿರೋದನ್ನ ಕನ್ಸಿಡರ್ ಮಾಡಬೇಕಾ, ಹೇಗೆ ಇಲ್ಲಿ ನಿಜಕ್ಕೂ ಕೂಡ ಕಿಡ್ನಾಪ್ ನಡೆದಿದೆಯಾ ಅಥವಾ ಸಂತ್ರಸ್ತ ಮಹಿಳೆ ತಾನಾಗಿಯೇ ತಮ್ಮ KR ನಗರ ತಾಲೂಕಿನ ಮನೆಯಿಂದ ಹುಣಸೂರು ತಾಲೂಕಿನಲ್ಲಿರುತ್ತಾ ತಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ರಾ ಹೇಗೆ ಅನ್ನೋದನ್ನ ಈಗ ಪರಿಶೀಲನೆ ಮಾಡೇನೆ ಈಗ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣವರಿಗೆ ಜಾಮೀನನ್ನು ನೀಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈಗ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದ್ರೀಗ ಸಂತ್ರಸ್ತ ಮಹಿಳೆಯ ಸಂಬಂಧಿಕರೇ ಮೇ 4ನೇ ತಾರೀಕು ಈ ಸಂತ್ರಸ್ತ ಮಹಿಳೆ ತಾವಾಗಿಯೇ ತಮ್ಮ ಮನೆಗೆ ಬಂದಿದ್ದರು, ಬಂದು 1 ಗಂಟೆಗಳ ಕಾಲ ಇದ್ದರು, ಮತ್ತು ಫೋನಲ್ಲಿ ತಮ್ಮ ಮಗಳು ಮತ್ತು ಅಳಿಯಂದಿರ ಜೊತೆಗೆ ಮಾತನಾಡಿದ ಬಳಿಕನೇ SIT ಅಧಿಕಾರಿಗಳು ಪೊಲೀಸರು ನಮ್ಮ ಮನೆಗೆ ಬಂದು ಈ ಮಹಿಳೆಯನ್ನು ನಮ್ಮ ಮನೆಯಿಂದ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇದು ಈಗ ಕಿಡ್ನಾಪ್ ಪ್ರಕರಣಕ್ಕೂ ಕೂಡ ಟ್ವಿಸ್ಟನ್ನು ಕೊಟ್ಟಿದೆ. ಅಂದರೆ ಇಲ್ಲಿ ಮಹಿಳೆ ಸಂಬಂಧಿಕರ ಮನೆಗೆ ತಾನಾಗೇ ಹೋಗಿರ್ಬೋದು, ಅದಾದ ಬಳಿಕ ಆಕೆನ SIT ಪೊಲೀಸರು ಅಳಿಯಂದಿರ ಜೊತೆಗೆ ಹುಡಿಕೊಂಡು ಹೋಗಿ ಅಲ್ಲಿಂದನೇ ಸಂಬಂಧಿಕರ ಮನೆಯಿಂದನೇ ಕರ್ಕೊಂಡು ಬೆಂಗಳೂರಿಗೆ ಬಂದಿರ್ಬೋದು ಅನ್ನತಕ್ಕಂತಹ ಅಂಶ ಕೂಡ ಈಗಿಲ್ಲ ಈ ಚರ್ಚೆಗೂ ಕೂಡ ಕಾರಣ ಆಗಿದೆ. ಇದನ್ನೀಗ ಇಲ್ಲಿ ಕೋರ್ಟ್ನಲ್ಲೂ ಕೂಡ HD ರೇವಣ್ಣ ಪರ ವಕೀಲರು ಉಲ್ಲೇಖವನ್ನು ಮಾಡಿ ವಾದವನ್ನು ಮಂಡಿಸಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.